ಹೇ ಹಾಯ್, ನಾನು ಲಾಸ್ಯ. ನಂಗೆ ಕತೆ ಹೇಳೋದು ಅಂದರೆ ತುಂಬ ಇಷ್ಟ. ವೆಲ್ಕಮ್ ಟು ರಹಸ್ಯ ವಿತ್ ಲಾಸ್ಯ. ಇವತ್ತು ನಿಮ್ಮೆಲ್ಲರಿಗೂ ಒಂದು ಸತ್ಯವಾದ ಘಟನೆ ಹೇಳೋ ಟೈಮ್. ಒಂದು ದಿನ ಹುಡುಗಿನ ಬೇಲೂರಿಗೆ ಕರೆಸ್ಕೊಂತಾರೆ ಹಿಂಗೆ ಮೀಟ್ ಮಾಡೋದಕ್ಕೆ. ಈ ಹೊರಡುವಂಥ ಸಂದರ್ಭದಲ್ಲಿ ಮನು ಅವರ ತಾಯಿ ಏನಿರ್ತಾರೆ, ಮಗ ಓಕೆ ಹೊರಟಿದ್ದಾನೆ, ಗೊತ್ತಾಗಿರುತ್ತೆ ಅವ್ರಿಗೆ ಈ ಹುಡುಗಿ ಬರ್ತಾ ಇದ್ದಾಳೆ, ಅವಳನ್ನ ಮೀಟ್ ಮಾಡೋದಕ್ಕೆ ಮನು ಹೋಗ್ತಾ ಇರೋದು ಅಂತ ವಿಷಯ ಅವ್ರ ತಾಯಿಗೆ ತಲುಪುತ್ತೆ. ಸೊ ಏನ್ ಮಾಡ್ತಾರೆ, ಮನುನ ಅವ್ರ ತಾಯಿ ಫಾಲೋ ಮಾಡ್ಕೊಂಡ್ ಬರ್ತಾರೆ. ಮನು ಅವ್ರ ತಾಯಿ ಸಡನ್ ಆಗಿ ಬಂದು ಆ ಹುಡುಗಿನ ಹಿಡ್ಕೊಂಡು, ಯಾರ್ ನೀನು, ನನ್ ಮಗ ನಿನ್ನಿಂದಾನೇ ಹಾಳಾಗೋಗಿರೋದು ಅಂತ ಬಾಯಿಗೆ ಬಂದಂಗೆ ಬೈಯಕ್ ಸ್ಟಾರ್ಟ್ ಮಾಡ್ತಾರೆ ಆ ಹುಡುಗಿನ. ಆ ಹುಡುಗಿಗೂ ಸಿಟ್ಟು ಬಂದ್ಬಿಡುತ್ತೆ, ಬೇಜಾರು ಮಾಡ್ಕೊಂಡ್ಬಿಡ್ತಾಳೆ. ಇಮ್ಮಿಡಿಯೇಟ್ ಆಗಿ ಬಸ್ ಹತ್ತು ಬಿಡ್ತಾಳೆ. ಮನುಗ್ ಸಿಕ್ಕಾಪಟ್ಟೆ ಅಪ್ಸೆಟ್ ಆಗ್ಬಿಡ್ತಾರೆ. ಆ ಒಂದು ಫ್ರಸ್ಟ್ರೇಷನ್ ಅಲ್ಲಿ ಏನ್ ಮಾಡ್ತಾರೆ, ಹೋಗ್ಬಿಟ್ಟು ಕಂಟು ಪೂರ್ತಿ ಚೆನ್ನಾಗಿ ಕುಡಿದ್ಬಿಡ್ತಾರೆ. ಏನ್ ಮಾಡ್ತಾರೆ, ಮೊಣ್ಕಾಲ್ ಅಷ್ಟುದ್ದ ನೀರಿರುತ್ತೆ ಅಷ್ಟೇ. ಸೊ ಏನ್ ಮಾಡ್ತಾರೆ, ನದಿನ ದಾಟ್ಕೊಂಡು ಹೋಗಿ ಒಂದು 50 ಮೀಟರ್ ದೂರದಲ್ಲಿ ಅವರಿಗೆ ಹಿಂದ್ಗಡೆ ಯಾರೋ ಪಾಸ್ ಆದಂತಹ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಮೈ ಡಿಯರ್ ಮಿಸ್ಟಿಕ್ ಫ್ಯಾಮಿಲಿ, ಇವತ್ತು ನಾನು ನಿಮಗೆ ಹೇಳಕ್ ಹೋಗ್ತಾ ಇರುವಂಥ ಈ ಒಂದು ಕಥೆ ಮತ್ತೆ ಒನ್ ಆಫ್ ದಿ ಸಬ್ಸ್ಕ್ರೈಬರ್ ಮನೋಜ್ ಅನ್ನೋರು ನನಗೆ DM ಮಾಡಿ ವಾಯ್ಸ್ ನೋಟ್ ಕಳಿಸಿ ಹೇಳಿದ್ದು. ಇದು ನಡೆದಿದ್ದು ಅವ್ರ ಜೊತೆ ಅವ್ರದ್ದೇ ಆದಂಥ ಸ್ವಂತವಾದಂಥ ಎಕ್ಸ್ಪೀರಿಯನ್ಸ್. ಎಸ್, ಇದೇ ಇವತ್ತಿನ ಎಪಿಸೋಡ್, ಬೇಲೂರ್ ಹಾರರ್. ಸೊ ಮನೋಜ್ ಅವರು ಇದ್ದಿದ್ದು ಬೇಲೂರಲ್ಲಿ, ಸದ್ಯಕ್ಕೆ ಇವಾಗಲೂ ಕೂಡ ಬೇಲೂರಲ್ಲೇ ಇರೋದು ಅವರು. ಇವರು ಅವ್ರದ್ದೇ ಆದಂಥ ಸ್ವಂತವಾದಂಥ ಒಂದು ವೆಹಿಕಲ್ನ ಇಟ್ಕೊಂಡಿದ್ದಾರೆ. ಅದನ್ನ ಅವರು ಬಾಡಿಗೆಗೆ ಮತ್ತೆ ಪರ್ಸ್ನಲ್ಗೆ ಉಪಯೋಗಿಸ್ಕೊತಾ ಇರ್ತಾರೆ. ಸೊ ಹೀಗಿರುವಂಥ ಸಂದರ್ಭದಲ್ಲಿ ಅವರು ಒಂದು ಹುಡುಗಿನ ಇಷ್ಟಪಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಹುಡುಗಿ ಊರು ಬಂದ್ಬಿಟ್ಟು ಮೂಡಿಗೆರೆ, ಬೇಲೂರಿಂದ ಒಂದು ಸ್ವಲ್ಪ ದೂರದಲ್ಲಿದೆ. ತುಂಬ ಇಷ್ಟಪಡ್ತಾ ಇರ್ತಾರೆ ಆ ಹುಡುಗಿನ. ಹಗಲು ರಾತ್ರಿ ಅನ್ನೋ ಹಾಗಿಲ್ಲ, ಯಾವಾಗಲೂ ಫೋನ್ ಕಾಲ್ಸು, ಮೆಸೇಜಸ್ಸು, ಒಬ್ರನ್ನೊಬ್ರು ತುಂಬ ಇಷ್ಟಪಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾವ ಮಟ್ಟಕ್ಕೆ ಇಷ್ಟಪಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂದರೆ, ಕೆಲಸ ಕಾರ್ಯ ಎಲ್ಲ ಬಿಟ್ಟು ಬರೀ ಫೋನ್ ಕಾಲ್ಸು ಮೆಸೇಜಸ್ಸು ಮಾಡಿಕೊಂಡು ಇರ್ತಾರೆ ಯಾವಾಗಲೂ ಇವರಿಬ್ರು. ಸೊ ಮನೋಜ್ ಎಷ್ಟು ಇಷ್ಟಪಟ್ಬಿಟ್ಟಿರ್ತಾರೆ ಅಂದರೆ ಆ ಹುಡುಗಿನ, ತಿಂಡಿ ತಿನ್ನಕ್ಕೆ ಮುಂಚೆ ಆ ಹುಡುಗಿ ಫೋನ್ ಕಾಲ್ ಬರಬೇಕು, ಊಟ ಮಾಡೋಕ್ಕೂ ಮುಂಚೆ ಫೋನ್ ಕಾಲ್ ಬರಬೇಕು. ರಾತ್ರಿ ಅಂತೂ ಒಂದು 9-10 ಗಂಟೆ ಹಂಗೆ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ರಾತ್ರಿ 2:30-3 ಗಂಟೆ ಆಗೋ ತನಕ ಮಾತಾಡ್ತಾನೆ ಇರ್ತಾರೆ. ಸೊ ಈ ರೀತಿ. ಆ್ಯಂಡ್ ಬೆಳಿಗ್ಗೆ 8 ಗಂಟೆಗೆ ಎದ್ದೇಳೋದು, ಅದಾದಮೇಲೆ ಇನ್ನೇನು ಮತ್ತೆ ಫೋನ್ ಕಾಲ್ ಶುರು. ಸೊ ಈ ರೀತಿಯಾದಂಥ ಆಕ್ಟಿವಿಟೀಸ್ ನಡೀತಾ ಇರುತ್ತೆ ಮನು ಅವ್ರದ್ದು. ಸೊ ಈ ಒಂದು ಚೇಂಜಸ್ನ ಮನು ಅವರ ತಾಯಿ ಅಬ್ಸರ್ವ್ ಮಾಡ್ತಾರೆ. ಏನಿದು ಮಗ ದಿನಾ ಬೆಳಿಗ್ಗೆ ಲೇಟಾಗಿ ಎದ್ದೇಳ್ತಾನೆ, ಲೇಟಾಗಿ ಮಲಗ್ತಾನೆ, ಸರಿಯಾಗಿ ತಿನ್ನಲ್ಲ, 24 ಗಂಟೆ ಫೋನ್ ಇಟ್ಕೊಂಡು ಕೂತಿರ್ತಾನೆ, ಯಾವಾಗಲೂ ಮೆಸೇಜಸ್ ಮಾಡ್ತಾ ಇರ್ತಾನೆ. ಇವ್ರಿಗೆ ತುಂಬ ಡೌಟ್ ಬರುತ್ತೆ, ಏನೋ ನಡೀತಾ ಇದೆ ಇವಂದು ಅಂದ್ಬಿಟ್ಟು ಏನು ಮಾಡ್ತಾರೆ, ಮನು ಅವರ ಫ್ರೆಂಡ್ಸ್ ಹತ್ರ ಎಲ್ಲ ಹೋಗ್ಬಿಟ್ಟು, ಏನಪ್ಪ ಇವಂದು ಏನು ಕತೆ, ಯಾವಾಗ ನೋಡೋದು ಫೋನಲ್ಲೇ ಇರ್ತಾನೆ, ಕೆಲ್ಸಕ್ಕೆ ಹೋಗ್ತಾ ಇಲ್ಲ, ಬಾಡಿಗೆ ಬಂದರೆ ಬಾಡಿಗೆಗೆ ಹೋಗ್ತಾ ಇಲ್ಲ, ಯಾವಾಗಲೂ ಮನೇಲಿ ಇರ್ತಾನೆ, ಇಲ್ಲ ಆಚೆಗೆ ಈಚೆ ಸುತ್ತಾ ಇರ್ತಾನೆ, ಬಟ್ ಫೋನ್ ಅಂತೂ ಸದಾ ಚಾರ್ಜಲ್ಲಿರುತ್ತೆ, ಇಲ್ಲಾಂದ್ರೆ ಇವ್ನ ಕಿವಿನಲ್ಲಿರುತ್ತೆ, ಏನು ನಡೀತಾ ಇದೆ ಇವಂದು, ಯಾರನ್ನಾದ್ರೂ ಇಷ್ಟ ಪಡ್ತಾ ಇದ್ದಾನ ಅಂತ ಮೆತ್ತಗೆ ವಿಚಾರಿಸ್ತಾರೆ. ಬಟ್ ಮನು ಈ ವಿಷಯದಲ್ಲಿ ತುಂಬ ಸೀಕ್ರೆಸಿ ಮೇಂಟೈನ್ ಮಾಡಿರ್ತಾರೆ, ಗುಟ್ ಮಾಡಿರ್ತಾರೆ, ಯಾರಿಗೂ ಹೇಳಿರಲ್ಲ ಈ ಹುಡುಗಿ ಬಗ್ಗೆ ಇಷ್ಟಪಡ್ತಾ ಇದ್ದೀನಿ ಅಂತ. ಹಾಗಾಗಿ ಫ್ರೆಂಡ್ಸ್ಗೂ ಸಹ ಗೊತ್ತಿರೋದಿಲ್ಲ. ಅವರು ಆಂಟಿ ನಮ್ಗೇನು ಗೊತ್ತಿಲ್ಲ, ಏನಾದರೂ ಗೊತ್ತಿದ್ರೆ ತಿಳ್ಕೊಂಡು ಹೇಳ್ತೀವಿ ಅಂತ ಹೇಳ್ತಾರೆ. ಸರಿ, ಹೀಗಿರ್ಬೇಕಾದ್ರೆ ಇಬ್ರು ತುಂಬ ಕ್ಲೋಸ್ ಆಗ್ತಾರೆ. ಹುಡುಗಿ ಮನೆಯಲ್ಲಿ ಮನೋಜ್ ಎಲ್ಲ ಹೋಗ್ಬಿಟ್ಟು ಮಾತಾಡಿಸ್ಕೊಂಬರ್ತಾರೆ. ಹುಡುಗಿ ಅಣ್ಣ, ತಂದೆ ತಾಯಿ ಎಲ್ಲರನ್ನೂ ಹೋಗಿ ಮಾತಾಡಿಸ್ಕೊಂಬರ್ತಾರೆ. ಸರಿ, ಒಂದು ದಿನ ಹುಡುಗಿನ ಬೇಲೂರಿಗೆ ಕರೆಸ್ಕೊಂತಾರೆ ಹಿಂಗೆ ಮೀಟ್ ಮಾಡೋದಕ್ಕೆ. ಈ ಹೊರಡುವಂಥ ಸಂದರ್ಭದಲ್ಲಿ ಮನು ಅವರ ತಾಯಿ ಏನಿರ್ತಾರೆ, ಮಗ ಓಕೆ ಹೊರಟಿದ್ದಾನೆ, ಗೊತ್ತಾಗಿರುತ್ತೆ ಅವ್ರಿಗೆ ಈ ಹುಡುಗಿ ಬರ್ತಾ ಇದ್ದಾಳೆ, ಅವಳನ್ನ ಮೀಟ್ ಮಾಡೋದಕ್ಕೆ ಮನು ಹೋಗ್ತಾ ಇರೋದು ಅಂತ ವಿಷಯ ಅವ್ರ ತಾಯಿಗೆ ತಲುಪುತ್ತೆ. ಸೊ ಏನು ಮಾಡ್ತಾರೆ, ಮನುನ ಅವ್ರ ತಾಯಿ ಫಾಲೋ ಮಾಡ್ಕೊಂಡ್ ಬರ್ತಾರೆ. ಈ ಹುಡುಗಿ ಮೂಡಿಗೆರೆಯಿಂದ ಏನು ಬಂದ್ಲು, ಬೇಲೂರಿಗೆ ಬಂದು ಬಸ್ಸಿಂದ ಇಳಿತಾಳೆ. ಸರಿ, ಇವರು ಮನು ಅವ್ರು ಹೋಗಿ ಪಿಕ್ ಮಾಡಿಕೊಂಡು ಕರ್ಕೊಂಬರ್ತಾರೆ. ಒಂದು ಪಬ್ಲಿಕ್ ಏರಿಯಾ ಅದು, ತುಂಬ ಜನ ಇರ್ತಾರೆ. ಅಲ್ಲಿ ಸೀದಾ ಮನು ಅವ್ರ ತಾಯಿ ಸಡನ್ ಆಗಿ ಬಂದು ಆ ಹುಡುಗಿನ ಹಿಡ್ಕೊಂಡು, ಯಾರ್ ನೀನು, ನನ್ನ ಮಗ ನಿನ್ನಿಂದಾನೇ ಹಾಳಾಗೋಗಿರೋದು ಅಂತ ಬಾಯಿಗೆ ಬಂದಂಗೆ ಬೈಯಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆ ಹುಡುಗಿನ. ಯಾವ ಮಟ್ಟಕ್ಕೆ ಬೈತಾರೆ ಅಂದರೆ, ಅಲ್ಲಿ ಸುತ್ತಮುತ್ತ ಜನ ಇದ್ದಾರೆ ಅನ್ನೋದು ಮರ್ತು ಹೋಗ್ಬಿಡುತ್ತೆ, ತುಂಬ ಬೈತಾರೆ. ಆ ಹುಡುಗಿಗೂ ಸಿಟ್ಟು ಬಂದ್ಬಿಡುತ್ತೆ, ಬೇಜಾರು ಮಾಡ್ಕೊಂಡ್ಬಿಡ್ತಾಳೆ. ಇಮ್ಮಿಡಿಯೇಟ್ ಆಗಿ ಬಸ್ ಹತ್ತು ಬಿಡ್ತಾಳೆ. ಸೊ ಏನಾಗಿರುತ್ತೆ, ಇವಳು ಬಂದಂಥ ಸಂದರ್ಭದಲ್ಲಿ ಮನು ಅವ್ರ ಬ್ಯಾಗ್ನ ಈಸ್ಕೊಂಡಿರ್ತಾರೆ.
ಆ ಬ್ಯಾಗ್ನು ಸಹ ವಾಪಸ್ ಇಸ್ಕೊಳ್ಳೋದಿಲ್ಲ ಆ ಹುಡುಗಿ. ಹಾಗೆ ಎಲ್ಲ ಬಿಟ್ಬಿಟ್ಟು ಹತ್ಕೊಂಡು ಬಸ್ ಹತ್ಬಿಡ್ತಾಳೆ ಮೂಡಿಗೆರೆದು ವಾಪಸ್ಸು. ಇವ್ರಿಗೆ ಮನುಗೆ ಸಿಕ್ಕಾಪಟ್ಟೆ ಅಪ್ಸೆಟ್ ಆಗಿಬಿಡ್ತಾರೆ. ಏನು ನಮ್ಮಮ್ಮ ಹಿಂಗೆ ಮಾಡಿಬಿಟ್ರಲ್ಲ, ಅದು ಬೇರೆ ಈ ಹುಡುಗಿ ಬ್ಯಾಗ್ ಬೇರೆ ನನ್ನ ಹತ್ರ ಕೊಟ್ಬಿಟ್ಟು ಹೋಗ್ಬಿಟ್ಟಿದ್ದಾಳೆ, ಪಾಪ ಅವಳ ಹತ್ರ ದುಡ್ಡು ಇಲ್ಲ. ಆ ಬಸ್ ಮೂವ್ ಕೂಡ ಆಗಿಬಿಡುತ್ತೆ. ಸರಿ, ಅವ್ರ ಅಮ್ಮನ ಅಲ್ಲೇ ಬಿಟ್ಟು ನಾನು ಬರ್ತೀನಿ ಹೋಗು ನೀನು ಅಂದ್ಬಿಟ್ಟು ಮನೋರು ಏನು ಮಾಡ್ತಾರೆ, ಅದರ ನಂತರದ ಬಸ್ನ ಹತ್ತಾರೆ ಮೂಡಿಗೆರೆಗೆ. ಹತ್ಬಿಟ್ಟು ಹೋಗ್ತಾರೆ. ಅಲ್ಲೇನಾಗುತ್ತೆ, ಆ ಹುಡುಗಿನ ರೋಡ್ ಮಧ್ಯದಲ್ಲೇ ಇಳಿಸ್ಬಿಡ್ತಾರೆ ಟಿಕೆಟ್ ತಗೊಂಡಿಲ್ಲ ಅಂತ. ಈ ಹುಡುಗ ಹೋಗ್ತಾರೆ ಮೂಡಿಗೆರೆ ತನಕ. ಅಲ್ಲಿ ನೋಡಿದ್ರೆ ಹುಡುಗಿ ರೀಚ್ ಆಗಿಲ್ಲ. ತಲೆ ಕೆಟ್ಟು ಹೋಗ್ಬಿಡುತ್ತೆ ಇವ್ರಿಗೆ. ಆ ಒಂದು ಫ್ರಸ್ಟ್ರೇಷನಲ್ಲಿ ಏನು ಮಾಡ್ತಾರೆ, ಹೋಗ್ಬಿಟ್ಟು ಕಂಟು ಪೂರ್ತಿ ಚೆನ್ನಾಗಿ ಕುಡಿದ್ಬಿಡ್ತಾರೆ. ಕುಡಿದ್ಬಿಟ್ಟು ಆ ಹುಡುಗಿಗೆ ಫೋನ್ ಮಾಡ್ತಾರೆ. ಎಲ್ಲಿ ಒಬ್ಬ ಹುಡುಗಿ ಬರೀ ಫೋನ್ ಇದೆ, ಬೇರೆ ಏನೂ ಇಲ್ಲ ಆ ಹುಡುಗಿ ಹತ್ರ. ಸರಿ, ನಾನು ಈ ಥರ ರೋಡ್ ಮಧ್ಯನೇ ನಿಲ್ಲಿಸ್ಬಿಟ್ರು. ಇವ್ರು ಹೋಗೋದಕ್ಕೆ ಇವಾಗ ಆಗ್ತಾಯಿಲ್ಲ, ಫುಲ್ಲು ಕುಡಿದ್ಬಿಟ್ಟಿದ್ದಾರೆ. ಕೊನೆಗೆ ಆ ಹುಡುಗಿ ಅಣ್ಣನ್ನ ಕರೆಸ್ಕೊಂಡು ಆಮೇಲೆ ಈ ಕಡೆ ಬೇಲೂರಲ್ಲಿ ಮನು ಅವರು ಫ್ರೆಂಡ್ಸಿಗೆ ಫೋನ್ ಮಾಡಿ ಆ ಹುಡುಗಿನ ಕರ್ಕೊಂಬಂದು ಬಿಡು ಅಂತೆಲ್ಲ. ಯಾವ ಮಟ್ಟಕ್ಕೆ ಕುಡಿದ್ಬಿಟ್ಟಿರ್ತಾರೆ ಅಂದರೆ ಅವ್ರಿಗೆ ಏನು ಮಾತಾಡ್ತಾ ಇದ್ದೀನಿ, ಏನು ಬಿಡ್ತಾ ಇದ್ದೀನಿ, ಏನು ಮಾಡ್ತಾ ಇದ್ದೀನಿ ಅನ್ನೋ ಪರಿಜ್ಞಾನನೂ ಇರೋದಿಲ್ಲ. ಆ ಮಟ್ಟಕ್ಕೆ ಕುಡಿದ್ಬಿಟ್ಟಿರ್ತಾರೆ. ಸರಿ, ಹಂಗೂ ಹಿಂಗೂ ಮಾಡಿ ಆ ಹುಡುಗಿನ ಕರ್ಕೊಂಬಂದು ಮೂಡಿಗೆರೆಗೆ ತಲುಪಿಸ್ತಾರೆ ಅವ್ರ ಫ್ರೆಂಡ್ಸೇ. ಬಂದಾಗ ಇವ್ರಿಗೊಂದು ಸ್ವಲ್ಪ ಸಿಟ್ಟು ಬಂದಿರುತ್ತೆ. ಏನಕ್ಕೆ ಹಿಂಗೆ ಮಾಡಿದೆ ನೀನು, ಏನು ಹೋಗುವಂಥ ಅವಶ್ಯಕತೆ ಏನಿತ್ತು, ಒಂದು ಮಾತು ಅನ್ಬಾರ್ದ ನಿನಗೆ, ನೀನು ನನ್ನ ನಂಬ್ಕೊಂಬಂದಿದ್ಯಾ, ನಾನು ನಿನ್ನ ಡಿಫೆಂಡ್ ಮಾಡ್ಕೊತಾ ಇದ್ದೆ, ನೀನು ಯಾಕೆ ಹೋದೆ ಅಲ್ಲಿಂದ ಎಲ್ಲ ಬಿಟ್ಟು ಅಂತೆಲ್ಲ ಹೇಳಾದ್ಮೇಲೆ ಎಲ್ಲ ಸಮಾಧಾನ ಆಗ್ತಾರೆ. ಇವ್ರು ಇನ್ನೂ ಕುಡ್ದಿರೋದು ಇಳ್ದಿರೋದಿಲ್ಲ. ಸರಿ, ಹುಡುಗಿ ಅಣ್ಣ ಬಂದ್ಬಿಟ್ಟು ಪರವಾಗಿಲ್ಲ ನಾವಿಲ್ಲೇ ಇಟ್ಕೊತೀವಿ, ಅವ್ರು ಬೆಳಿಗ್ಗೆ ಎದ್ದು ಬರಲಿ ಅಂತೇಳಿ. ಇದೆಲ್ಲ ಸಾಯಂಕಾಲ ಆಗ್ಬಿಟ್ಟಿರುತ್ತೆ ಇಷ್ಟೆಲ್ಲ ಆಗೋಷ್ಟರಲ್ಲಿ. ಬಟ್ ಇವ್ರ ಫ್ರೆಂಡ್ಸ್ ಏನು ಬಂದಿರ್ತಾರೆ, ಮನು ಅವ್ರ ಫ್ರೆಂಡ್ಸು, ಇಲ್ಲ ನಾವು ಊರಿಗೆ ಕರ್ಕೊಂಡು ಹೊರಟೋಗ್ತೀವಿ, ಇಲ್ಲಿ ನಿಮ್ಗೆ ಯಾಕೆ ತೊಂದರೆ, ಪರವಾಗಿಲ್ಲ ನೀವು ಹುಡುಗಿನ ಕರ್ಕೊಂಡು ಮನೆಗೆ ಹೋಗಿ ಅಂತ ಹೇಳಿ ಆ ಒಂದು ಬೈಕಲ್ಲಿ ಮುಂದ್ಗಡೆ ಒಬ್ರು ಹಿಂದ್ಗಡೆ ಒಬ್ರು ಮಧ್ಯ ಮನುನ ಕೂರಿಸ್ಕೊಂಡು ಬೇಲೂರಿಗೆ ಹೊರಡ್ತಾರೆ. ಸರಿ, ಸುಮಾರು ಹೊತ್ತಾದ್ಮೇಲೆ ಬೇಲೂರಿಗೆ ಬಂದು ರೀಚ್ ಆಗ್ತಾರೆ. ಇವ್ರು ಏನು ಮಾಡ್ತಾರೆ, ಇನ್ನೂ ತೂರಾಡ್ತಾನೆ ಇರ್ತಾರೆ. ಮನೆಗೆ ಕರ್ಕೊಂಡು ಹೋಗಕ್ಕೆ ಭಯ ಇವ್ರ ಫ್ರೆಂಡ್ಸಿಗೆ ಮನುನ. ಯಾಕಂದರೆ ತಾಯಿ ಗೊತ್ತಲ್ಲ, ತುಂಬ ಸ್ಟ್ರಿಕ್ಟು, ಆಲ್ರೆಡಿ ಸಿಕ್ಕಾವಳೆ ಸಿಟ್ಟು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇನ್ನು ಇವನು ಈ ಪರಿಸ್ಥಿತಿನಲ್ಲಿ ಹೋದ್ರೆ ಇನ್ನೇನಾಗ್ಬಿಡುತ್ತೋ ಅಂತ ಏನು ಹೇಳ್ತಾರೆ, ಮಗ ಇಲ್ಲಿ ಇಳ್ಕೊಂಡು ನೀನು ಒಂದು ಸ್ವಲ್ಪ ತಿಲ್ಲೆ ಎಲ್ಲಾದರೂ ಓಡಾಡ್ಕೊಂಡಿರೋ, ನಿನಗೆ ಯಾವಾಗ ನಿನಗೆ ಸಮಾಧಾನ ಆಗುತ್ತೆ, ನಿನಗೆ ಯಾವಾಗ ನೀನು ಕರೆಕ್ಟಾಗಿದ್ಯಾ ಅನಿಸುತ್ತೆ ಆವಾಗ ಮನೆಗೆ ಹೋಗು ಅಂತ ಹೇಳ್ತಾರೆ. ನಾವೇನಾದರೂ ನಿನ್ನ ಜೊತೆ ಬರೋದಾ, ನಿನ್ನ ಜೊತೆ ಇರೋದಾ ಅಂತ ಕೇಳಿದಾಗ ಮನು ಅವರು ಬೇಡ ನಾನು ನೋಡ್ಕೊತೀನಿ ಅಂದ್ಬಿಟ್ಟು ಗಾಡಿಯಿಂದ ಇಳ್ಕೊಂಡ್ಬಿಡ್ತಾರೆ. ಸೊ ಬೇಲೂರಲ್ಲಿ ಶಾಂತಲಾ ಮಹಿಳಾ ಕಾಲೇಜ್ ಅಂತ ಒಂದು ಕಾಲೇಜ್ ಇದೆ. ಆ ರೋಡಲ್ಲಿ ಹೋಗಬೇಕು ಇವ್ರ ಮನೆಗೆ. ಸರಿ, ಇವ್ರ ಮನೆ ಇರೋದು ಯಗಾಚಿ ನದಿ ಹತ್ರ. ಸೊ ಆ ರೂಟಲ್ಲಿ ಹೋಗಬೇಕು. ನದಿನ ಇವ್ರಿಗೆ ಎಷ್ಟು ಟಯರ್ಡ್ ಆಗಿಬಿಟ್ಟಿರ್ತಾರೆ, ಎಷ್ಟು ಸುಸ್ತಾಗ್ಬಿಟ್ಟಿರ್ತಾರೆ ಅಂದರೆ ಸಿಕ್ಕಿದ ಕಡೆ ಮಲ್ಗಕ್ಕೆ ರೆಡಿ ಆಗಿಬಿಟ್ಟಿರ್ತಾರೆ ಇವರು. ಏನು ಮಾಡ್ತಾರೆ, ಮೊಣ್ಕಾಲಷ್ಟುದ್ದ ನೀರಿರುತ್ತೆ ಅಷ್ಟೇ. ಸೊ ಏನು ಮಾಡ್ತಾರೆ, ನದಿನ ದಾಟ್ಕೊಂಡು ಹೋಗಿ ಒಂದು 50 ಮೀಟ್ರು, ಸುಮಾರು ಅಂದರೆ ಒಂದು 50 ಮೀಟ್ರ್ ದೂರದಲ್ಲಿ ಒಂದು ಮಂಡಿ ಹರಿಯೋಷ್ಟು ನೀರಿರುತ್ತೆ. ಅದನ್ನು ದಾಟ್ಕೊಂಡು ಹೋಗಿ ಮಲ್ಕೊಂಡ್ಬಿಡ್ತಾರೆ. ಸಾಯಂಕಾಲ ಅಷ್ಟು ಮಲಗ್ತಾರೆ, ಪ್ರಜ್ಞೆ ಇಲ್ದಂಗೆ ಮಲ್ಕೊಂಡ್ಬಿಡ್ತಾರೆ. ಇವ್ರಿಗೆ ನಾನು ಎಲ್ಲಿ ಮಲಗಿದ್ದೀನಿ ಏನು ಜ್ಞಾನನೇ ಇಲ್ಲ ಮನುಗೆ, ಸುಮ್ಮನೆ ಮಲ್ಕೊಂಡ್ಬಿಡ್ತಾರೆ. ಒಂದು ಹೊತ್ತಲ್ಲಿ ಎಚ್ಚರ ಆಗುತ್ತೆ ಅವ್ರಿಗೆ, ಮಧ್ಯರಾತ್ರಿ ಎಚ್ಚರ ಆಗುತ್ತೆ. ಗಂಟೆ ಸುಮಾರು ಒಂದು 1:30-2 ಗಂಟೆ ಆಗಿರ್ಬೋದು. ಅದು ಯಾವ ರೀತಿ ಎಚ್ಚರ ಆಗುತ್ತೆ ಅಂತ ಹೇಳ್ತೀನಿ ಕೇಳಿಸ್ಕೊಳ್ಳಿ. ದೊಡ್ಡ ಬಂಡೆ ತಗೊಂಡು ನೀರಲ್ಲಿ ಹಾಕಿದ್ರೆ ಯಾವ ರೀತಿ ನೀರು ಎಗ್ರುತ್ತೆ. ನಾನು ಆಲ್ರೆಡಿ ಹೇಳಿದೆ ಅವ್ರು ಸುಮಾರು ಒಂದು 50 ಮೀಟ್ರ್ ದೂರದಲ್ಲಿ ಮಲಗಿರ್ತಾರೆ ಅಂತ. ಆ ರೇಂಜ್ಗೆ ನೀರು ಚಿಮುಕ್ಬೇಕು ಇವ್ರ ಮೇಲೆ ಅಂದರೆ ಏನು ಬಿದ್ದಿರ್ಬೋದು ಅಲ್ಲಿ. ಇವರಿಗೆ ಮೈ ತುಂಬ ನೀರು ಬಿದ್ದು ಇವ್ರ ಶರ್ಟು ಪ್ಯಾಂಟು ಮುಖ ಎಲ್ಲ ಒದ್ದೆ ಆಗೋ ರೀತಿನಲ್ಲಿ ನೀರು ಬಿದ್ದಿರುತ್ತೆ ಇವ್ರ ಮೇಲೆ. ನೀರು ಬಿದ್ದು ಎಚ್ಚರ ಆಗುತ್ತೆ ಅವ್ರಿಗೆ. ಸರಿ, ಎಚ್ಚರ ಆಗುತ್ತೆ. ಸುತ್ತಮುತ್ತ ನೋಡ್ತಾರೆ, ಕತ್ಲು. ಮೇಲೆ ನೋಡ್ತಾರೆ, ಫುಲ್ಲು ಚಂದ್ರ ಮಾತ್ರ ಚೆನ್ನಾಗಿ ಕಾಣ್ತಾ ಇದ್ದಾನೆ, ಯಾಕಂದರೆ ಅವತ್ತು ಹುಣ್ಣಿಮೆ. ಆ ಹುಣ್ಣಿಮೆ ಬೆಳಕಲ್ಲಿ ಇವ್ರಿಗೆ ಅಲ್ಲಿ ಇಲ್ಲಿ ಸ್ವಲ್ಪ ನೀರು ಹರಿಯೋದು ಎಲ್ಲ ಕಾಣ್ತಾ ಇದೆ, ಸದ್ದು ಕೇಳಿಸ್ತಾ ಇದೆ. ಇವ್ರಿಗೆ ಆ ಒಂದು ಎನ್ವೈರ್ನ್ಮೆಂಟ್ ನೋಡ್ತಾ ಇದ್ದಂಗೆ ಸುತ್ತಮುತ್ತ ಎಷ್ಟು 2-3 ಕಿಲೋಮೀಟ್ರ್ ಯಾರೂ ಇಲ್ಲವೇ ಇಲ್ಲ. ಫುಲ್ಲು ಸೈಲೆಂಟು, ಒಂದು ನರಪಿಳ್ಳೆನೂ ಓಡಾಡ್ತಾ ಇಲ್ಲ. ಇವ್ರಿಗದು ಸುತ್ತಮುತ್ತ ನೋಡ್ತಾ ಇದ್ದಂಗೆ ಭಯ ಕಿತ್ಕೊಂಡ್ಬಿಡುತ್ತೆ.
ಸರಿ ಏನು ಮಾಡ್ತಾರೆ, ಇಲ್ಲಿರೋದು ಸರಿ ಇಲ್ಲ ಅಂದ್ಬಿಟ್ಟು ಎದ್ದು ನಿಂತ್ಕೊಂಡು ಮನೆಗೆ ಹೋಗಿ ಸೇರ್ಕೊಂಬಿಡೋಣ ಅಂತ ಎದ್ದು ನಿಂತ್ಕೊತಾರೆ. ಆ ಒಂದು ಗಳಿಗೆಗೆ ಅವರಿಗೆ ಹಿಂದ್ಗಡೆ ಯಾರೋ ಪಾಸ್ ಆದಂತಹ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಇವ್ರು ಬೆಚ್ಚಿಬೀಳ್ತಾರೆ, ಯಾರೋ ನನ್ನಿಂದ ಓಡಾಡ್ತಾ ಇದ್ದಾರೆ. ಸರಿ ಒಂದೆರಡು ಹೆಜ್ಜೆ ಮುಂದೆ ಇಡ್ತಾರೆ, ಅವ್ರಿಗೇನು ಕಾಣ್ತಾ ಇರೋದಿಲ್ಲ, ಸ್ಲಿಪ್ ಆಗುತ್ತೆ. ಅವ್ರು ನಡ್ಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಅವ್ರಿಗೆ ಸುತ್ತಮುತ್ತ ವಿಚಿತ್ರವಾದಂತಹ ಶಬ್ದಗಳು ಕೇಳಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾರೋ ಅವ್ರ ಪಕ್ಕದಲ್ಲಿ ಪಿಸುದನಿಯಲ್ಲಿ ಮಾತಾಡಿದಂಥ ಸೌಂಡು. ಸಡನ್ನಾಗಿ ನೋಡ್ತಾರೆ, ಏನೂ ಇಲ್ಲ. ಆಮೇಲೆ ಒಂಚೂರು ಮುಂದೆ ನಡ್ಕೊಂಡು ಹೋದಾಗ ಅವರಿಗೆ ಹಿಂದ್ಗಡೆಯಿಂದ ಯಾರೋ ಮನೋಜ್ ಅಂತ ಕರೆಯುವಂಥ ಸೌಂಡ್ ಕೇಳಿಸುತ್ತೆ. ಅಂದರೆ ಒಂದು ವಾಯ್ಸ್ ಕೇಳಿಸುತ್ತೆ. ಅದು ಕ್ಲಿಯರಾಗಿ ಮನೋಜ್ ಅಂತ ಕರೆಯುತ್ತೆ. ಇವ್ರಿಗೆ ಹಿಂದೆ ತಿರುಗಿ ನೋಡೋಕ್ಕೆ ಭಯ, ಅವ್ರು ನೋಡ್ತಾ ಇಲ್ಲ. ಬಟ್ ಇವ್ರನ್ನ ಯಾರೋ ಫಾಲೋ ಮಾಡ್ತಾ ಇದ್ದಾರೋ ಅಂತ ಫೀಲಿಂಗ್ ಅವ್ರಿಗೆ ಕನ್ಫರ್ಮಾಗಿ ಗೊತ್ತು. ಸರಿ, ಬೇಗ 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 ಕ್ರಾಸ್ ಮಾಡ್ತಾರೆ ನದಿನ. ಮತ್ತೆ ಹಿಂದ್ಗಡೆಯಿಂದ ಮನೋಜ್ ಅಂತ ಇನ್ನೊಂದು ವಾಯ್ಸ್ ಕೇಳಿಸುತ್ತೆ. ಇವ್ರು ಹಿಂದೆ ತಿರುಗಿ ನೋಡೋ ಅಷ್ಟು ಧೈರ್ಯ ಮಾಡೋದಿಲ್ಲ. ಯಾಕಂದರೆ ಫಾರ್ ಅ ಫ್ಯಾಕ್ಟ್ ಆ ಒಂದು ಜಾಗ ಏನಿದೆ ಅಲ್ಲಿ ಹಲವಾರು ಜನ, ಇವಾಗ ಊರಲ್ಲಿ ಏನಾದರೂ ಡೆತ್ ಆದರೆ ಅವರು ಗ್ರೇವಿಯಾರ್ಡ್ಗೆ ಕರ್ಕೊಂಡೋಗಿ ಬರ್ನ್ ಎಲ್ಲ ಬರಿ ಮಾಡ್ತಾರೆ. ಬಟ್ ಗೊತ್ತಿಲ್ಲದಿರೋರು ಅಲ್ಲೇ ನದಿ ದಂಡೆಗಳಲ್ಲಿ ತೋಡ್ಬಿಟ್ಟು ಅಗಿಯುವಂಥ ಸಿಚುವೇಶನ್ಸ್ ಕೂಡ ನಡೆಯುತ್ತೆ ಅಲ್ಲಿ. ಆ್ಯಂಡ್ ಎಷ್ಟೊಂದು ಜನ ಬರ್ನ್ ಮಾಡಿದವ್ರನ್ನ ಅವ್ರ ಅಸ್ಥಿನ ತೊಗೊಂಬಂದು ನೀರಿಗೆ ಅರ್ಪಣೆ ಮಾಡೋದು ಅಲ್ಲಿ ನಡೆಯುತ್ತೆ. ಸೊ ಅಲ್ಲಿ ನೆಗೆಟಿವ್ ವೈಬ್ಸ್ ಇರೋದು, ಇಲ್ಲಾಂದರೆ ಆ ಥರ ಒಂದು ಪ್ಯಾರನಾರ್ಮಲ್ ಎಕ್ಸ್ಪೀರಿಯನ್ಸಸ್ ಆಗುವಂಥದ್ದು ಕಾಮನ್ ಸಿಚುವೇಶನ್. ನೈಟ್ 1:30-2 ಗಂಟೆ ಆಗಿದೆ. ಇವ್ರು ನಡ್ಕೊಂಡು ಬರ್ತಾಯಿದ್ರೆ ಯಾರೋ ಅವ್ರನ್ನ ಮನೋಜ್ ಅಂತ ಕರೆಯುವಂಥ ವಾಯ್ಸ್ ಅವ್ರಿಗೆ ಕೇಳಿಸ್ತಾನೆ ಇರುತ್ತೆ. ಸರಿ, ಇದಕ್ಕೆಲ್ಲ ತಲೆ ಕೆಡಿಸ್ಕೊಬಾರ್ದು ಅಂತ ಹೆದ್ರುಕೊಂಡೆ ಫುಲ್ಲು ಬೆವರ್ಕೊಂಡು ನಡಿಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ನದಿ ಹಿಂದ್ಗಡೆಯಿಂದ ಹೋಗೋದು ಬೇಡ, ಟೌನ್ ಕಡೆಯಿಂದನೇ ಹೋಗ್ಬಿಡೋಣ ಅಂತ ಮತ್ತೆ ಆ ಶಾಂತಲಾ ವಿಮೆನ್ಸ್ ಕಾಲೇಜ್ ಕಡೆಯಿಂದನೇ ನಡಿಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸುಮಾರು ಆ ಒಂದು ಕಾಲೇಜ್ನ ಬಿಟ್ಟು ಒಂದು 300-400 ಮೀಟರ್ಸ್ ಮುಂದೆ ಬಂದ್ರೂ ಸಹ ಅವರಿಗೆ ಅವ್ರನ್ನ ಯಾರೋ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದಾರೆ ಅನ್ನುವಂಥ ಫೀಲಿಂಗ್ ಹೋಗೋದೇ ಇಲ್ಲ. ಅವ್ರಿಗೆ ಗೊತ್ತಾಗ್ತಾ ಇರುತ್ತೆ ಅವ್ರ ಹಿಂದೆ ಯಾರೋ ನಡ್ಕೊಂಡು ಬರ್ತಾ ಇದ್ದಾರೆ ಅನ್ನೋದು ಅವ್ರಿಗೆ ಕ್ಲೀನಾಗಿ ಸೆನ್ಸ್ ಆಗ್ತಾ ಇರುತ್ತೆ. ಆದರೆ ಅವರು ಹಿಂದೆ ತಿರುಗಿ ನೋಡುವಂತಹ ತಪ್ಪನ್ನ ಮಾಡೋದೇ ಇಲ್ಲ. ಅವರಿಗೆ ಆ ವಾಯ್ಸ್ ಪದೇ ಪದೇ ಕೇಳಿಸ್ತಾ ಇರುತ್ತೆ. ಆದ್ರೂ ಆ ಒಂದು ಭಯದಲ್ಲೇ ಹೋಗಿ ಟೌನ್ನ ಸೇರ್ಕೊತಾರೆ. ಅವ್ರ ಮನೆಗೂ ಹೋಗಿರಲ್ಲ. ಒಂದು ಈ ಲೈಟ್ ಕಂಬ ಏನು ಸಿಗುತ್ತೆ ಅವ್ರಿಗೆ ಫಸ್ಟು, ಅಲ್ಲಿಗೆ ಹೋಗ್ತಾ ಇದ್ದಂಗೆ ಅವ್ರಿಗೆ ಅಷ್ಟು ಖುಷಿ ಆಗಿಬಿಡುತ್ತೆ. ಅಪ್ಪ ನಾನು ಬದುಕ್ಬಿಟ್ಟೆ, ನಾನು ತಪ್ಪಿಸ್ಕೊಂಡ್ಬಿಟ್ಟೆ ಅನ್ನೋ ಒಂದು ಫೀಲಿಂಗ್ ಬಂದುಬಿಡುತ್ತೆ. ಯಾಕಂದರೆ ಅವರು ಇದ್ದಂತಹ ಒಂದು ಜಾಗ ಅಷ್ಟು ಭಯಾನಕಕರವಾಗಿರುತ್ತೆ. ಅಲ್ಲಿಂದ ಇವರು ಒಂದು ಲೈಟ್ ಇರುವಂಥ ಜಾಗಕ್ಕೆ ಬಂದಿದ್ದಕ್ಕೇ ಅವ್ರಿಗೆ ಫುಲ್ಲು ಖುಷಿಯಾಗಿಬಿಡುತ್ತೆ. ಸರಿ, ಹೆಂಗೋ ಮಾಡಿ ಮನೆಗೆ ಹೋಗಿ ಸೇರ್ಕೊತಾರೆ. ತಾಯಿಯೆಲ್ಲ ಮಲಗಿಬಿಟ್ಟಿರ್ತಾರೆ, ಅದ್ರ ಬಗ್ಗೆ ಏನೂ ಮಾತುಕತೆ ಆಗೋದಿಲ್ಲ. ಬೆಳಿಗ್ಗೆ ತನಕ ಒಂದು ಸ್ವಲ್ಪ ಭಯ ಇರುತ್ತೆ. ಸರಿ, ಬೆಳಿಗ್ಗೆ ಎದ್ದು ಇವ್ರು ಏನು ಮಾಡ್ತಾರೆ, ಅವರ ಮನೆ ದೇವಸ್ಥಾನಕ್ಕೆ ಹೋಗ್ತಾರೆ. ದೇವಿ ಅದು ದೇವಸ್ಥಾನಕ್ಕೆ ಹೋಗ್ತಾರೆ. ಸೊ ಅಲ್ಲಿ ಆ ಒಂದು ದೇವತೆಯ ವಿಶೇಷ ಏನು ಅಂದರೆ, ಹಲವಾರು ಇವರು ಭಕ್ತಾದಿಗಳು ಏನಿರ್ತಾರೆ ಆ ದೇವಸ್ಥಾನಕ್ಕೆ ಹೋದಂಥವ್ರು ಅಲ್ಲಿ ಪ್ರಶ್ನೆಗಳನ್ನ ಹಾಕ್ತಾರೆ. ಅವರಿಗೆ ಆ ಹೊಲಿಗೆ ರೀತಿಯಲ್ಲಿ ಆ ಒಂದು ಬರೆಯುತ್ತೆ ದೇವರು. ಅದು ಒಂದು ಕಳಶ ಅಥವಾ ಒಂದು ದೇವ್ರದ್ದು ಏನಿರುತ್ತೆ ಅದನ್ನು ಬಗ್ಸಿ ಅಕ್ಕಿ ಕಾಳಲ್ಲಿ ಇಲ್ಲ ಇದರಲ್ಲಿ ಕುಂಕುಮದಲ್ಲಿ ಬರೆಸ್ತಾರೆ. ಆ ರೀತಿ ಆನ್ಸರ್ ಕೊಡುತ್ತೆ ದೇವರು ಕೇಳಿದ ಪ್ರಶ್ನೆಗೆ. ಆ ರೀತಿ ಒಂದು ನಡೀತಾ ಇರುತ್ತೆ. ಅದೊಂದು ಪದ್ಧತಿಯಲ್ಲಿ ನಂಬಿಕೆ. ಈತ ದೇವಸ್ಥಾನಕ್ಕೆ ಹೋಗ್ತಾರೆ ಮನೋಜ್ ಮುಂದಿನ ದಿನ, ಮಾರನೇ ದಿನ. ಆಗ ಆ ಒಬ್ಬ ವ್ಯಕ್ತಿ ಅದನ್ನು ದೇವ್ರನ್ನ ಏನು ಎತ್ಕೊಂಡಿರ್ತಾರೆ ಅವರೇ ಮನೋಜ್ ಮುಂದೆ ಬಂದು ನಿಂತ್ಕೊತಾರೆ. ನಿಂತ್ಕೊಂಡು ಮನೋಜ್ ದೇವ್ರನ್ನ ಪ್ರಶ್ನೆ ಕೇಳೋದಲ್ಲ, ದೇವರು ಮನೋಜ್ನ ಪ್ರಶ್ನೆ ಕೇಳುತ್ತೆ. ಆ ಪ್ರಶ್ನೆ ಏನು ಅಂದರೆ, ನೆನ್ನೆ ನೀನು ಎಲ್ಲಿದ್ದೆ, ಯಾವ ಜಾಗದಿಂದ ಬಂದೆ, ನಿನ್ನನ್ನು ಎಪ್ಸಿದ್ದು ಯಾರು ಗೊತ್ತಾ, ನೀನು ಅಲ್ಲಿಂದ ಮನೆಗೆ ಅಷ್ಟು ಸೇಫಾಗಿ ಅಂದರೆ ಸುರಕ್ಷಿತವಾಗಿ ಹೋಗೋದಕ್ಕೆ ಕಾರಣ ಯಾರು ಗೊತ್ತಾ ಅಂತ ಪ್ರಶ್ನೆ ಆಗುತ್ತೆ. ಮನೋಜ್ಗೆ ಸಿಕ್ಕಾಪಟ್ಟೆ ಭಯ ಆಗುತ್ತೆ, ಕನ್ಫ್ಯೂಸ್ ಆಗುತ್ತೆ. ಅವ್ರಿಗೆ ಈ ವಿಷಯ ಇವ್ರಿಗೆ ಹೆಂಗೆ ಗೊತ್ತಾಯಿತು, ಯಾಕಂದರೆ ಅಲ್ಲಿ ಯಾರೂ ಇಲ್ಲ, ಇವರೊಬ್ಬರೇ ಇದ್ದಿದ್ದು, ಫ್ರೆಂಡ್ಸ್ ಇಲ್ಲ, ಒಂದು ನರಪಿಳ್ಳೆನೂ ಇಲ್ಲ ಅಂತ ನಾನು ನಿಮ್ಗೆ ಹೇಳಿದ್ದೆ. ಹೇಗೆ ಅನ್ನೋ ಪ್ರಶ್ನೆ
ಮನೋಜ್ಗೆ ಅವತ್ತು ಸಿಕ್ಕಾಪಟ್ಟೆ ಕಾಡುತ್ತೆ. ಕೊನೆಗೆ ಅವ್ರಿಗೆ ಅರ್ಥ ಆಗೋದು, ಅಲ್ಲಿ ಆ ನದಿ ಹತ್ರ ಅಷ್ಟೊಂದು ನೆಗೆಟಿವಿಟಿ, ಅಲ್ಲಿ ಹಲವಾರು ಆತ್ಮಗಳು, ಪ್ರೇತಾತ್ಮಗಳು ಎಲ್ಲ ಇರುತ್ತೆ. ಅಲ್ಲಿಂದ ಆತನನ್ನು ಮನೆಗೆ ಸೇರಿಸಿದ್ದು ಅವರ ಮನೆಯ ದೇವರು. ಎಸ್, ಆತನ ನಂಬಿಕೆ, ಆತನ ಒಂದು ಮನೆಯ ದೇವರು ಏನಿದೆ, ದೈವ ಏನಿದೆ, ಆತನನ್ನು ಅವತ್ತಿನ ದಿನ, ಹುಣ್ಣಿಮೆಯ ದಿನ ಅವತ್ತು ಅವನನ್ನು ಕಾಪಾಡಿರುತ್ತೆ. ಸುರಕ್ಷಿತವಾಗಿ ಮನೋಜ್ನನ್ನು ಆತನ ಮನೆಗೆ ಸೇರಿಸಿರುತ್ತೆ. ವೆಲ್, ಮೈ ಡಿಯರ್ ಮಿಸ್ಟಿಕ್ ಫ್ಯಾಮಿಲಿ, ಇದಾಗಿತ್ತು ಇವತ್ತಿನ ಎಪಿಸೋಡ್, ಬೇಲೂರು ಹಾರರ್. ಮನೋಜ್ ಅವರ ಸ್ವಂತವಾದಂಥ ಎಕ್ಸ್ಪೀರಿಯನ್ಸ್, ಅವರಿಗೆ ಅವರ ಸ್ವಂತ ಲೈಫ್ನಲ್ಲಿ ನಡೆದಂತಹ ಈ ಒಂದು ಭಯಾನಕಕರವಾದಂಥ ಒಂದು ಎಕ್ಸ್ಪೀರಿಯನ್ಸ್ನ ಅವರೇ ಶೇರ್ ಮಾಡಿಕೊಂಡ್ರು ವಾಯ್ಸ್ ನೋಟ್ ಮುಖಾಂತರ. ಸೊ ಕೇಳಿದಾಗ ನನಗೂ ಭಯ ಆಯಿತು, ಯಾಕಂದರೆ ಅಲ್ಲಿ ಅವ್ರ ಜೊತೆ ನಡೆದಿದ್ದು ದೇವಸ್ಥಾನದಲ್ಲಿ ಇದ್ದಂಥವ್ರಿಗೆ ಹೇಗೆ ಗೊತ್ತಾಯಿತು? ಈ ಪ್ರಶ್ನೆಗೆ ನನ್ನ ಹತ್ರನೂ ಉತ್ತರ ಇಲ್ಲ. ನಿಮಗೆ ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ವೆಲ್, ಈ ಸ್ಟೋರಿ ನಿಮ್ಗೆ ಇಷ್ಟ ಆಯ್ತಾ? ಹಾಗಿದ್ರೆ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಫಾಲೋ ಮೀ ಆನ್ ಮೈ ಇನ್ಸ್ಟಾಗ್ರಾಮ್ ಅಕೌಂಟ್. ನಿಮ್ಮ ಹತ್ರ ತುಂಬ ಅಮೇಝಿಂಗ್ ಆ್ಯಂಡ್ ಥ್ರಿಲ್ಲಿಂಗ್ ಸ್ಟೋರೀಸ್ ಇದ್ದರೆ ದಯವಿಟ್ಟು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಿಗೆ DM ಮಾಡಿ ಆ್ಯಂಡ್ ಅದನ್ನು ವಾಯ್ಸ್ ನೋಟ್ಸ್ ಮುಖಾಂತರ ನನಗೆ ಕಳಿಸಿ. ಆ್ಯಂಡ್ ಸ್ಟೇ ವಿತ್ ಮೀ ಓನ್ಲಿ ಆನ್ ರಹಸ್ಯ ವಿತ್ ಲಾಸ್ಯ, ವೆರ್ ಸೀಕ್ರೆಟ್